ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಂದು ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಕುರಿತು ಚರ್ಚಿಸೋಣ. ಅಭಿವೃದ್ಧಿಯ ಬಗ್ಗೆ ಬಹಳ ಹಿಂದಿನಿಂದಲೂ ಸಿದ್ಧಾಂತಗಳನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ಆದರೆ ಕ್ರಮಬದ್ಧವಾದ ಸಿದ್ಧಾಂತಗಳು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿಂದ ಪ್ರಾರಂಭವಾಗಿ ಇಂದಿಗೂ ಕೂಡ ಮುಂದುವರೆಕೊಂಡು ಬಂದಿದೆ. ಸುಮಾರು 225 ವರ್ಷಗಳ ಹಿಂದೆ ರಾಜಕೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಸಿಕೊಂಡ ಪ್ರೊಫೆಸರ್ ಆ್ಯಡಮ್ ಸ್ಮಿತ್ ರವರು ಪ್ರತಿಪಾದಿಸಲ್ಪಟ್ಟಂತಹ ಅಭಿವೃದ್ಧಿಯ ಸಿದ್ಧಾಂತ ಇಲ್ಲಿಯವರೆಗೆ ಅನೇಕ ಅರ್ಥಶಾಸ್ತ್ರಜ್ಞರು ಅಭಿವೃದ್ಧಿಪಡಿಸಿದ ಸಿದ್ಧಾಂತಕ್ಕೆ ಭದ್ರ ಬುನಾದಿಯನ್ನು ಒದಗಿಸ್ತಾ ಬಂದಿದೆ. ಹೀಗೆ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಮೊಟ್ಟಮೊದಲ ಬಾರಿಗೆ ಕ್ರಮಬದ್ಧವಾಗಿ ಅಭಿವೃದ್ಧಿಪಡಿಸಿದಂತಹ ಕೀರ್ತಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿಗೆ ಸಲ್ಲಿದತ್ತೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಆರ್ಥಿಕ ಅಭಿವೃದ್ಧಿ, ಅದರ ಸ್ವರೂಪ, ಕಾರಣಗಳು ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಇವುಗಳನ್ನು ಕುರಿತಾಗಿ ಅವರು ಹೊಂದಿದ್ದಂತಹ ಅಭಿಪ್ರಾಯಗಳ ಒಟ್ಟು ಮೊತ್ತವನ್ನು ನಾವು ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತ ಅಂತ ಕರಿತೇವೆ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಯಾವುದೇ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಕ್ರಮಬದ್ಧವಾಗಿ ಅಭಿವೃದ್ಧಿಪಡಿಸಲಿಲ್ಲ. ಬದಲಿಗೆ ಪ್ರತಿಯೊಬ್ಬ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ ತಾವು ಹೊಂದಿದ್ದಂತಹ ಆರ್ಥಿಕ ಅಭಿವೃದ್ಧಿಯ ಬಗೆಗಿನ ಅಭಿಪ್ರಾಯಗಳನ್ನು ನಾವು ಒಂದು ಕಡೆ ಒಟ್ಟುಗೂಡಿಸಿದಾಗ ನಮಗೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತ ಲಭ್ಯವಾಗುತ್ತೆ. ಹಾಗಾಗಿ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತ ಸಂಪ್ರದಾಯ ಶಾಸ್ತ್ರಜ್ಞರು ಹೊಂದಿದ್ದಂತಹ ಅಭಿವೃದ್ಧಿ ಬಗೆಗಿನ ಅಭಿಪ್ರಾಯಗಳ ಒಟ್ಟು ಮೊತ್ತ ಅಥವಾ ಸಾರಾಂಶ ಅಂತ ವ್ಯಾಖ್ಯಾನ ಕೊಡ್ತೇವೆ. ಹಾಗಾದರೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದಂತಹ ಕೀರ್ತಿ ಯಾರಿಗೆಲ್ಲ ಸಲ್ಲುತ್ತೆ ಅಂದರೆ, ಮೊದಲನೇದಾಗಿ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ ರಾಜಕೀಯ ಅರ್ಥಶಾಸ್ತ್ರದ ಜನಕ ಅಥವಾ ರಾಜಕೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತೇವೆ. ವ್ಯವಸ್ಥಿತವಾಗಿ ಆರ್ಥಿಕ ಸಿದ್ಧಾಂತಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟವರು. ಇವರು 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ಅನ್ನುವ ಪುಸ್ತಕವನ್ನು ಹೊರಗೆ ತಂದರು. ಆ್ಯನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಅನ್ನೋದು ಅವರ ಪುಸ್ತಕ. ಈ ಪುಸ್ತಕದಲ್ಲಿ ಅಭಿವೃದ್ಧಿ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅವರ ನಂತರ ಡೇವಿಡ್ ರಿಕಾರ್ಡೋ ರವರನ್ನು ಸಂಪ್ರದಾಯ ಪಂಥದ ನೇತಾರ ಅಥವಾ ನಾಯಕ ಅಂತ ಕರಿತೇವೆ. ಅವರು 1817ರಲ್ಲಿ ತಮ್ಮ ಪುಸ್ತಕ ತೆರಿಗೆ ಮತ್ತು ರಾಜಕೀಯ ಆರ್ಥಿಕತೆಯ ಸಿದ್ಧಾಂತಗಳು ಅನ್ನುವ ಪುಸ್ತಕವನ್ನು ಪ್ರಕಟಿಸಿದ್ರು. ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ ಆ್ಯಂಡ್ ಟ್ಯಾಕ್ಸೇಷನ್ ಅನ್ನುವ ಪುಸ್ತಕ. ಅದರಲ್ಲಿ ಅಭಿವೃದ್ಧಿಯ ಬಗ್ಗೆ ತಮ್ಮದೇ ಆದ ಚಿಂತನೆಗಳನ್ನು ಹೊರಗಡೆ ತರ್ತಾರೆ. ಆನಂತರ ಟಿ.ಆರ್. ಮಾಲ್ಥಸ್, ಇವರು ಜನಸಂಖ್ಯಾ ಸಿದ್ಧಾಂತದ ಜನಕ. 1820ರಲ್ಲಿ ರಾಜಕೀಯ ಆರ್ಥಿಕತೆಯ ಸಿದ್ಧಾಂತಗಳು ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ ಅನ್ನುವಂತಹ ಪುಸ್ತಕವನ್ನು ಹೊರಗಡೆ ತರ್ತಾರೆ. ಅದರಲ್ಲಿ ಅಭಿವೃದ್ಧಿಯ ಬಗ್ಗೆ ತಮ್ಮದೇ ಆದ ಕೆಲವು ತತ್ವಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಇವರ ನಂತರ ಜೆ.ಎಸ್. ಮಿಲ್ 1848ರಲ್ಲಿ ಅವರ ಪ್ರಕಟಿಸಿದ ಪುಸ್ತಕ ರಾಜಕೀಯ ಆರ್ಥಿಕತೆಯ ಸಿದ್ಧಾಂತಗಳು. ಇದರಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಅಭಿವೃದ್ಧಿಯ ಬಗ್ಗೆ ಇದರಲ್ಲಿ ವ್ಯಕ್ತಪಡಿಸ್ತಾರೆ. ನಂತರ ಕಾರ್ಲ್ ಮಾರ್ಕ್ಸ್ 1848 ಪ್ರಕಟಿಸಿದಂತಹ ಪುಸ್ತಕ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇದರಲ್ಲಿ ಅಭಿವೃದ್ಧಿಯ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಹೊರಗಡೆ ತಂದರು. ಹೀಗೆ ಆ್ಯಡಮ್ ಸ್ಮಿತ್ ರವರು ರಾಜಕೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಪ್ರಖ್ಯಾತರಾಗಿರ್ತಾರೆ. ಅರ್ಥಶಾಸ್ತ್ರವನ್ನು ಕ್ರಮಬದ್ಧವಾಗಿ ವಿವರಿಸುವಲ್ಲಿ ಇವರು ಮೊದಲಿಗರಾದರು. ಹಾಗಾಗಿ ಇವರು ರಾಜಕೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಳ್ತಾರೆ. ಆ್ಯಡಮ್ ಸ್ಮಿತ್ ರವರ ಮೇರು ಪುಸ್ತಕ 1776ರಲ್ಲಿ ಪ್ರಕಟಗೊಂಡ ವೆಲ್ತ್ ಆಫ್ ನೇಷನ್ಸ್ನಲ್ಲಿ ಅಭಿವೃದ್ಧಿ ಸಿದ್ಧಾಂತದ ಕೆಲವು ಅಂಶಗಳನ್ನು ಪ್ರತಿಪಾದಿಸ್ತಾ ಹೋದರು. ಹೀಗೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಂತಹ ಸಂಪ್ರದಾಯ ಪಂಥದ ಚಿಂತಕರು ಆ್ಯಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, ಟಿ.ಆರ್. ಮಾಲ್ಥಸ್, ಜೆ.ಎಸ್. ಮಿಲ್ ಮತ್ತು ಕಾರ್ಲ್ ಮಾರ್ಕ್ಸ್.
ನೆಕ್ಸ್ಟ್, ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತದ ಪ್ರಕಾರ ಆರ್ಥಿಕತೆಯಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಬಂಡವಾಳ ಸಂಚಯನವು ಮೂಲ ಆಧಾರವಾಗಿದೆ. ಬಂಡವಾಳ ಸಂಚಯನದಿಂದ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ನೆರವೇರುತ್ತೆ. ಹೀಗೆ ಆರ್ಥಿಕ ಅಭಿವೃದ್ಧಿಗೂ ಬಂಡವಾಳ ಸಂಚಯನಕ್ಕೂ ಕಾರ್ಯಕಾರಣ ಸಂಬಂಧವಿದೆ ಅನ್ನೋದನ್ನು ವಿವರಿಸ್ತಾರೆ. ಜೊತೆಗೆ ಆರ್ಥಿಕ ಅಭಿವೃದ್ಧಿ ಮತ್ತು ಬಂಡವಾಳ ಸಂಚಯನದ ನಡುವಿನ ಸಂಬಂಧವನ್ನು ಕಾಣದ ಕೈ ಅನ್ನುವಂತಹ ಒಂದು ತತ್ವ ಪ್ರಭಾವಿಸುತ್ತೆ. ಕಾಣದ ಕೈ ಅಂದರೆ ಸ್ವಹಿತ ಸಾಧನೆಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಮಾಡುವ ಕೆಲಸವನ್ನು ಸೂಚಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ತನಗೆ ಒಳ್ಳೆಯದಾಗಲಿ, ತನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕಷ್ಟಪಟ್ಟು ದುಡಿದ್ರೆ ವೈಯಕ್ತಿಕ ಹಿತ ಸಾಧನೆ ಸಾಧ್ಯವಾಗುತ್ತೆ. ಹೀಗೆ ವೈಯಕ್ತಿಕ ಹಿತ ಸಾಧನೆಯಿಂದ ಸಾಮಾಜಿಕ ಹಿತ ಸಾಧನೆ ಸಾಧ್ಯ ಅನ್ನೋದು ಆ್ಯಡಮ್ ಸ್ಮಿತ್ ರವರ ಅಭಿಪ್ರಾಯ. ಅದನ್ನು ಅವರು ಕಾಣದ ಕೈ ಅಂತ ಕರೀತಾರೆ. ಹೀಗೆ ವೈಯಕ್ತಿಕ ಹಿತ ಸಾಧನೆಯಿಂದ ಸಾಮಾಜಿಕ ಹಿತ ಸಾಧನೆ ಸಾಧ್ಯವಾಗುತ್ತೆ. ವೈಯಕ್ತಿಕ ಹಿತ ಸಾಧನೆಗೂ ಸಾಮಾಜಿಕ ಹಿತ ಸಾಧನೆಗೂ ಸಾಮರಸ್ಯವನ್ನು ಏರ್ಪಡಿಸುವ ಕೆಲಸವನ್ನು ಅಭಿವೃದ್ಧಿ ಪಂಥದ ಸಂಪ್ರದಾಯ ಪಂಥದವರು ಕಲ್ಪಿಸ್ತಾರೆ. ಹೀಗೆ ಸಂಪ್ರದಾಯ ಪಂಥದವರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯು ನೆರವೇರಲಿಕ್ಕೆ ಬಂಡವಾಳ ಸಂಚಯನ ಮೂಲ ಕಾರಣ. ಬಂಡವಾಳ ಸಂಚಯನ ಅಂದರೆ ಬಂಡವಾಳದ ಕ್ರೋಢೀಕರಣ. ಈ ಬಂಡವಾಳ ಸಂಚಯನ ಕಾಣದ ಕೈ ಅಥವಾ ಪ್ರಕೃತಿ ನಿಯಮ ತತ್ವದಿಂದ ನೆರವೇರುತ್ತೆ. ಪ್ರಕೃತಿ ನಿಯಮ ಅಂದರೆ ವ್ಯಕ್ತಿ ತನ್ನ ಹಿತ ಸಾಧನೆಗಾಗಿ ತಾನು ಮಾಡುವ ಕೆಲಸ ಕಾರ್ಯಗಳನ್ನು ಸೂಚಿಸುತ್ತೆ. ಹೀಗೆ ವೈಯಕ್ತಿಕ ಹಿತ ಸಾಧನೆಯಿಂದ ಸಾಮಾಜಿಕ ಹಿತ ಸಾಧನೆ ಸಾಧ್ಯವಾಗುತ್ತೆ ಅನ್ನೋದು ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತದ ಸಾಮರಸ್ಯ ಅಥವಾ ಸಾರಾಂಶವಾಗಿರುತ್ತೆ. ಅವರು ವೈಯಕ್ತಿಕ ಹಿತ ಸಾಧನೆ ಮತ್ತು ಸಾಮಾಜಿಕ ಹಿತ ಸಾಧನೆಯ ನಡುವೆ ಸಂಬಂಧವನ್ನು ಕಲ್ಪಿಸ್ತಾರೆ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಕೆಲವು ಸಮೀಕರಣಗಳ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಮೊದಲನೇದಾಗಿ ಉತ್ಪಾದನಾ ಬಿಂಬಕ. ಉತ್ಪಾದನಾ ಬಿಂಬಕ ಅಂದರೆ ಉತ್ಪನ್ನಕ್ಕೂ ಉತ್ಪಾದನಾಂಗಗಳಿಗೂ ಇರುವ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುವಂತಹ ಒಂದು ಬಿಂಬಕ ಅಥವಾ ಸಮೀಕರಣ. P = F of K L T N. ಇಲ್ಲಿ P ಅಂದರೆ ಉತ್ಪನ್ನ, K ಅಂದರೆ ಬಂಡವಾಳ, L ಶ್ರಮ, T ತಂತ್ರಜ್ಞಾನ ಮತ್ತು N ಭೂಮಿಯನ್ನು ಸೂಚಿಸುತ್ತೆ. P ಉತ್ಪನ್ನ, K ಬಂಡವಾಳ, L ಶ್ರಮ, T ತಂತ್ರಜ್ಞಾನ, N ಭೂಮಿಯನ್ನು ಸೂಚಿಸುತ್ತೆ. ಹೀಗೆ ಪಿಗೂ ಪಿ ಅಂದರೆ ಉತ್ಪನ್ನ ಮತ್ತು ಉತ್ಪಾದನಾಂಗಗಳಾದ ಬಂಡವಾಳ, ಶ್ರಮ, ತಂತ್ರಜ್ಞಾನ ಮತ್ತು ಭೂಮಿಗೆ ಇರುವ ಕಾರ್ಯಕಾರಣ ಸಂಬಂಧವನ್ನು ಉತ್ಪಾದನಾ ಬಿಂಬಕ ಸೂಚಿಸುತ್ತೆ. ಯಾವುದೇ ಒಂದು ವಸ್ತುವಿನ ಉತ್ಪಾದನೆಯಾಗಬೇಕು ಅಂದರೆ ಅತ್ಯಗತ್ಯವಾಗಿ ಉತ್ಪಾದನಾಂಗಗಳು ಇರಬೇಕು. ಉತ್ಪಾದನಾಂಗಗಳ ಕಾರ್ಯ ಉತ್ಪನ್ನವಾಗಿರುತ್ತೆ. ಹೀಗೆ ಉತ್ಪನ್ನಕ್ಕೂ ಉತ್ಪಾದನಾಂಗಕ್ಕೂ ಇರುವ ಕಾರ್ಯಕಾರಣ ಸಂಬಂಧ ಉತ್ಪಾದನಾ ಬಿಂಬಕ. ಎರಡನೇದಾಗಿ ತಂತ್ರಜ್ಞಾನ ಬಿಂಬಕ. ತಂತ್ರಜ್ಞಾನ ಬಿಂಬಕವು ತಂತ್ರಜ್ಞಾನಕ್ಕೂ ಹಾಗೂ ಹೂಡಿಕೆಗೂ ಇರುವಂತಹ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ಯಾವುದೇ ಹೊಸ ತಂತ್ರಜ್ಞಾನ, ನವನವೀನ ಉತ್ಪಾದನಾ ವಿಧಾನಗಳನ್ನು ನಾವು ಕಂಡುಹಿಡಿಬೇಕು ಅಥವಾ ಅದನ್ನು ಶೋಧಿಸಬೇಕು ಅಂದರೆ ಸಾಕಷ್ಟು ಪ್ರಮಾಣದ ಬಂಡವಾಳದ ಹೂಡಿಕೆಯಾಗಿರಬೇಕು. ಹೀಗೆ ಹೂಡಿಕೆಗೂ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೂ ಇರುವ ಕಾರ್ಯಕಾರಣ ಸಂಬಂಧ ತಂತ್ರಜ್ಞಾನ ಬಿಂಬಕವಾಗಿದೆ. ಈ ಸಮೀಕರಣದಲ್ಲಿ T = F of I. ಇಲ್ಲಿ T ಅಂದರೆ ತಂತ್ರಜ್ಞಾನ, I ಅಂದರೆ ಬಂಡವಾಳದ ಹೂಡಿಕೆ, F ಅಂದರೆ ಕಾರ್ಯಕಾರಣ ಸಂಬಂಧ. ನಾವು ಸಾಕಷ್ಟು ಸಂದರ್ಭಗಳಲ್ಲಿ ತಂತ್ರಜ್ಞಾನಕ್ಕೂ ಮತ್ತು ಬಂಡವಾಳದ ಹೂಡಿಕೆಯ ನಡುವೆ ನೇರ ಕಾರ್ಯಕಾರಣ ಸಂಬಂಧವನ್ನು ಕಾಣ್ತೇವೆ. ಮೂರನೇದಾಗಿ ಹೂಡಿಕೆಯ ಬಿಂಬಕ. ಹೂಡಿಕೆಯ ಬಿಂಬಕವು
ಬಂಡವಾಳದ ಹೂಡಿಕೆಗೂ ಮತ್ತು ಲಾಭದ ದರಕ್ಕೂ ಇರುವ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ನಾವು ಹೊಸದಾಗಿ ಹೂಡಿಕೆ ಮಾಡಬೇಕು ಅಂದರೆ ನಮಗೆ ಅತಿ ಹೆಚ್ಚು ಲಾಭ ಬರುವಂತಹ ಪರಿಯೋಜನೆಗಳನ್ನು ಆಯ್ಕೆ ಮಾಡಿಕೊಳ್ತೇವೆ. ಯಾವುದೇ ಒಬ್ಬ ಉದ್ಯಮಿ ಅಥವಾ ಹೂಡಿಕೆದಾರ ಹೊಸ ಯೋಜನೆಯ ಮೇಲೆ ಹೂಡಿಕೆ ಮಾಡಬೇಕಾದ್ರೆ ಅದರಿಂದ ಬರಬಹುದಾದಂತಹ ಲಾಭವನ್ನು ನಿರೀಕ್ಷಿಸ್ತಾನೆ. ಹೀಗೆ ಹೂಡಿಕೆ ಬಿಂಬಕವು ಹೂಡಿಕೆಗೂ ಮತ್ತು ಲಾಭಕ್ಕೂ ಇರುವ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ಇಲ್ಲಿ I = F(R). ಇಲ್ಲಿ I ಅಂದರೆ ಬಂಡವಾಳದ ಹೂಡಿಕೆ, R ಅಂದರೆ ಲಾಭ ದರ, F ಕಾರ್ಯಕಾರಣ ಸಂಬಂಧ. ಇಲ್ಲಿ ಸಹ ನಾವು ಹೂಡಿಕೆಗೂ ಲಾಭ ದರಕ್ಕೂ ನೇರ ಕಾರ್ಯಕಾರಣ ಸಂಬಂಧವನ್ನು ಕಲ್ಪಿಸ್ತೇವೆ. ಲಾಭದರ. ಲಾಭದರಕ್ಕೂ ಜನಸಂಖ್ಯೆಗೂ ಮತ್ತು ತಂತ್ರಜ್ಞಾನಕ್ಕೂ ಇರುವ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ಅಂದರೆ ಯಾವುದೇ ಒಂದು ಹೂಡಿಕೆಯನ್ನು ಮಾಡಿದಾಗ ಒಂದು ನಿರ್ದಿಷ್ಟ ಯೋಜನೆ ಮತ್ತು ಪರಿಯೋಜನೆಯಿಂದ ಬರಬಹುದಾದಂತಹ ಲಾಭ ದರವು 2 ಪ್ರಮುಖ ಅಂಶಗಳಿಂದ ನಿರ್ಧಾರವಾಗುತ್ತೆ. ಒಂದು ಜನಸಂಖ್ಯೆಯ ಗಾತ್ರ, ಎರಡನೇದಾಗಿ ತಂತ್ರಜ್ಞಾನದ ಮಟ್ಟ. ಲಾಭ ದರವು ಜನಸಂಖ್ಯೆಯ ಗಾತ್ರದೊಂದಿಗೆ ವಿರುದ್ಧ ಸಂಬಂಧವನ್ನು ಹೊಂದಿರುತ್ತೆ, ತಂತ್ರಜ್ಞಾನದ ಮಟ್ಟದೊಂದಿಗೆ ನೇರ ಸಂಬಂಧವನ್ನು ಹೊಂದಿರುತ್ತೆ. ಹೀಗೆ ಲಾಭ 2 ಪ್ರಮುಖ ಅಂಶಗಳಿಂದ ನಿರ್ಧಾರಗೊಳ್ಳುತ್ತೆ. ಅದನ್ನು R = F(D)T ಅಂತ ಬರಿತೇವೆ. ಇಲ್ಲಿ R ಅಂದರೆ ಲಾಭ ದರ, D ಅಂದರೆ ಜನಸಂಖ್ಯೆಯ ಗಾತ್ರ, T ಅಂದರೆ ತಂತ್ರಜ್ಞಾನದ ಮಟ್ಟ, F ಅಂದರೆ ಕಾರ್ಯಕಾರಣ ಸಂಬಂಧ. ಶ್ರಮದ ಪ್ರಮಾಣ. ಶ್ರಮದ ಪ್ರಮಾಣವು ಕೂಲಿಯ ಕಾರ್ಯವಾಗಿದೆ. ಯಾವುದೇ ಒಂದು ನಿರ್ದಿಷ್ಟ ಉದ್ಯೋಗ ಅಥವಾ ವೃತ್ತಿಗೆ ನೇಮಕ ಮಾಡಿಕೊಳ್ಳಬಹುದಾದ ಒಟ್ಟು ಶ್ರಮದ ಪ್ರಮಾಣವು ಅದರಿಂದ ದೊರೆಯಬಹುದಾದ ಕೂಲಿಯ ಮಟ್ಟದಿಂದ ನಿರ್ಧಾರವಾಗುತ್ತೆ. ಹಾಗಾಗಿ ಶ್ರಮದ ಪ್ರಮಾಣವು ಕೂಲಿಯ ಮಟ್ಟ ಅಥವಾ ದರದ ಕಾರ್ಯವಾಗಿದೆ. ನಾವು 2 ರೀತಿ ಕೂಲಿಯನ್ನು ಪರಿಗಣಿಸ್ತೇವೆ. ಒಂದು ಹಣರೂಪಿ ಕೂಲಿ, ಮತ್ತೊಂದು ನೈಜ ಕೂಲಿ. ನಾವು ಇಲ್ಲಿ ಪರಿಗಣಿಸಿದಂತಹ ಕೂಲಿ ನೈಜ ಕೂಲಿಯಾಗಿರುತ್ತೆ. ನೈಜ ಕೂಲಿ ಅಂದರೆ ಹಣರೂಪಿ ಕೂಲಿಯು ಕೊಂಡುಕೊಳ್ಳಬಹುದಾದ ಸರಕು ಮತ್ತು ಸೇವೆಗಳ ಪ್ರಮಾಣ. ಇದು ನಿಜವಾಗಿ ಒಬ್ಬ ಶ್ರಮಿಕನ ಜೀವನ ಮಟ್ಟವನ್ನು ಸೂಚಿಸುತ್ತೆ. ಬರೆಯೋದು L = F(W) ಅಂತ ಬರಿತೇವೆ. ಇಲ್ಲಿ L ಅಂದರೆ ಶ್ರಮದ ಪ್ರಮಾಣ, W ಅಂದರೆ ಕೂಲಿಯ ಮಟ್ಟ, ಇಲ್ಲಿ ಕೂಲಿ ಅಂದರೆ ನೈಜ ಕೂಲಿ, F ಅಂದರೆ ಕಾರ್ಯಕಾರಣ ಸಂಬಂಧ. ಕೂಲಿಯ ದರ ಜಾಸ್ತಿ ಆದರೆ ಶ್ರಮದ ನೇಮಕದ ಪ್ರಮಾಣ ಜಾಸ್ತಿ ಆಗುತ್ತೆ, ಶ್ರಮಿಕರ ಪೂರೈಕೆ ಜಾಸ್ತಿ ಆಗುತ್ತೆ. ಕೂಲಿಯ ಪ್ರಮಾಣ ಕಡಿಮೆ ಆದರೆ ಶ್ರಮಿಕರ ಪೂರೈಕೆಯ ಪ್ರಮಾಣವು ಕಡಿಮೆಯಾಗುತ್ತೆ ಅನ್ನೋದನ್ನು ಶ್ರಮದ ಪ್ರಮಾಣದ ಬಿಂಬಕ ಸೂಚಿಸುತ್ತೆ. ಇಷ್ಟು ಕೂಲಿಯ ಗಾತ್ರ ಅಥವಾ ಕೂಲಿ ನಿಧಿಯ ಗಾತ್ರ. ಕೂಲಿ ನಿಧಿಯ ಗಾತ್ರವು ಒಂದು ನಿರ್ದಿಷ್ಟ ಯೋಜನೆ, ಪರಿಯೋಜನೆ, ಕ್ಷೇತ್ರ, ಕೈಗಾರಿಕೆ ಅಥವಾ ಉದ್ಯಮದ ಮೇಲೆ ಒಬ್ಬ ಹೂಡಿಕೆದಾರ ಮಾಡುವಂತಹ ಹೂಡಿಕೆಯನ್ನು ಅವಲಂಬಿಸಿರುತ್ತೆ. ಹೂಡಿಕೆಯ ಪ್ರಮಾಣ ಜಾಸ್ತಿಯಾದರೆ ಕೂಲಿ ನಿಧಿಯ ಪ್ರಮಾಣವು ಜಾಸ್ತಿಯಾಗುತ್ತೆ. ಯಾಕೆ ಅಂದರೆ ಯಾವುದೇ ಒಂದು ಉದ್ಯಮ ಅಥವಾ ಕೈಗಾರಿಕೆಯ ಒಟ್ಟು ಬಂಡವಾಳ ಅಥವಾ ಒಟ್ಟು ಆದಾಯ 2 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ಲಾಭ, ಮತ್ತೊಂದು ಕೂಲಿ. ಒಂದು ಭಾಗ ಲಾಭಕ್ಕಾಗಿ ವಿನಿಯೋಗ ಆದರೆ ಮತ್ತೊಂದು ಭಾಗ ಕೂಲಿಗಾಗಿ ವಿನಿಯೋಗ ಆಗುತ್ತೆ. ಹಾಗಾಗಿ ಒಂದು ಉದ್ಯಮ ತಾನು ಮಾಡಬಹುದಾದ ಹೂಡಿಕೆಯಿಂದ ಆ ಉದ್ಯಮದ ಕೂಲಿಯ ನಿಧಿಯ ಗಾತ್ರ ನಿರ್ಧಾರವಾಗುತ್ತೆ. ಇದನ್ನು W = F(I) ಅಂತ ಕರಿತೇವೆ. ಇಲ್ಲಿ W ಅಂದರೆ ಕೂಲಿಯ ದರ, I ಅಂದರೆ ಹೂಡಿಕೆಯ ಪ್ರಮಾಣ, F ಅಂದರೆ ಕಾರ್ಯಕಾರಣ ಸಂಬಂಧ. ಕೊನೆಯದಾಗಿ ಒಟ್ಟು ಆದಾಯ. ಒಂದು ಉದ್ಯಮ ಅಥವಾ ಕೈಗಾರಿಕೆಯ ಒಟ್ಟು ಆದಾಯವನ್ನು ನಾವು 2 ಪ್ರಮುಖ ಪ್ರತಿಫಲಗಳಿಂದ ಗುರುತಿಸ್ತೇವೆ. Y = F(R) + W. ಇಲ್ಲಿ Y ಅಂದರೆ ಒಟ್ಟು ಆದಾಯ, R ಅಂದರೆ ಲಾಭ ದರ, W ಅಂದರೆ ಕೂಲಿ.
ಹೀಗೆ ಯಾವುದೇ ಒಂದು ಉದ್ಯಮ ತಾನು ಗಳಿಸುವ ಒಟ್ಟು ಆದಾಯ ಏನಿದೆ ಅದನ್ನು 2 ಭಾಗಗಳಾಗಿ ವಿಂಗಡಿಸುತ್ತೆ. ಒಂದು ಲಾಭ, ಮತ್ತೊಂದು ಕೂಲಿ. ಹೀಗೆ ಲಾಭವು ವ್ಯವಸ್ಥಾಪಕ ಅಥವಾ ಸಂಘಟನಾಕಾರನ ಪ್ರತಿಫಲವಾಗಿದ್ದರೆ ಕೂಲಿ ಶ್ರಮಿಕನ ಪರಿಶ್ರಮಕ್ಕೆ ಕೊಡುವಂತಹ ಪ್ರತಿಫಲವಾಗಿರುತ್ತೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಒಟ್ಟು ಆದಾಯವನ್ನು 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಹೀಗೆ ಸಂಪ್ರದಾಯ ಪಂಥದ ಸಿದ್ಧಾಂತವನ್ನು ನಾವು 7 ಸಮೀಕರಣಗಳ ಮೂಲಕ ವಿವರಿಸಬಹುದು. ಮುಂದುವರಿದು, ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ರಾಷ್ಟ್ರೀಯ ಆದಾಯದ ಬೆಳವಣಿಗೆಯ ದರ ಅಥವಾ ಗತಿಯನ್ನು ಗುರುತಿಸುತ್ತೆ. ಹೇಗೆ ಅಂದರೆ dy/dt ಈಸ್ ಈಕ್ವಲ್ ಟು FDK/KDT ಪ್ಲಸ್ FDL/LDT ಪ್ಲಸ್ FDT/TDT ಪ್ಲಸ್ FDN/NDT. ಈ ಸಮೀಕರಣದಲ್ಲಿ F/K, F/L, F/T ಮತ್ತು F/N ಪ್ರತಿಯೊಂದು ಉತ್ಪಾದನಾಂಗದ ಸೀಮಾಂತ ಉತ್ಪಾದಕತೆಯನ್ನು ಸೂಚಿಸುತ್ತೆ. ಹಾಗೂ DK, DL, DT ಮತ್ತು DN ಬೆಳವಣಿಗೆಯ ದರವನ್ನು ಸೂಚಿಸುತ್ತೆ. ಹಾಗಿದ್ರೆ dy/dt ಏನು ಸೂಚಿಸುತ್ತೆ? ರಾಷ್ಟ್ರೀಯ ಆದಾಯದ ಬೆಳವಣಿಗೆಯ ದರವನ್ನು ಸೂಚಿಸುತ್ತೆ. ಈಸ್ ಈಕ್ವಲ್ ಟು FDK/KDT ಏನು ಸೂಚಿಸುತ್ತೆ? ಬಂಡವಾಳದ ಸೀಮಾಂತ ಉತ್ಪಾದಕತೆಯನ್ನು ಮತ್ತು ಅದರ ಬೆಳವಣಿಗೆ ದರವನ್ನು. FDL/LDT ಏನು ತೋರಿಸುತ್ತೆ? ಶ್ರಮದ ಸೀಮಾಂತ ಉತ್ಪಾದಕತೆ ಮತ್ತು ಅದರ ಬೆಳವಣಿಗೆ ದರ. FDT/TDT ತಂತ್ರಜ್ಞಾನದ ಸೀಮಾಂತ ಉತ್ಪಾದಕತೆ ಮತ್ತು ಅದರ ಬೆಳವಣಿಗೆ ದರ. FDN ಮತ್ತು NDT ಏನು ಸೂಚಿಸುತ್ತೆ ಅಂದರೆ ಭೂಮಿಯ ಸೀಮಾಂತ ಉತ್ಪಾದಕತೆ ಮತ್ತು ಅದರ ಬೆಳವಣಿಗೆ ದರವನ್ನು ಸೂಚಿಸುತ್ತೆ. ಹೀಗೆ ಸಂಪ್ರದಾಯ ಪಂಥದವರ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಒಂದು ದೇಶದ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ದರವು ಅಲ್ಲಿನ ಬಂಡವಾಳ, ಶ್ರಮ, ತಂತ್ರಜ್ಞಾನ ಮತ್ತು ಭೂಮಿಯ ಸೀಮಾಂತ ಉತ್ಪಾದಕತೆ ಮತ್ತು ಅವುಗಳ ಬೆಳವಣಿಗೆ ದರದ ಒಟ್ಟು ಪ್ರಮಾಣವಾಗಿರುತ್ತೆ. ಹೀಗೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಸಮೀಕರಣದ ಮೂಲಕ ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಮುಂದುವರಿದಂತೆ ನಾವು ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಕೆಲವು ಪ್ರಮುಖ ಅಂಶಗಳ ಆಧಾರದ ಮೇಲೆ ವಿವರಿಸಬಹುದು. ಮೊದಲನೇದಾಗಿ ಕಾಣದ ಕೈ. ಅದಕ್ಕೆ ಮತ್ತೊಂದು ಹೆಸರು ಪ್ರಕೃತಿ ನಿಯಮ ತತ್ವ ಅಂತ ಕರಿತೇವೆ. ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಸಾಧನ ಅಂದರೆ ಮುಕ್ತ ನೀತಿ ಅಂತ ಸ್ಮಿತ್ರವರು ಪ್ರತಿಪಾದಿಸ್ತಾರೆ. ಆರ್ಥಿಕ ವ್ಯವಹಾರಗಳು ಸಹಜವಾಗಿ ನಡಿಬೇಕೆ ಹೊರತು ಯಾವುದೇ ನಿರ್ಬಂಧ ಆಗಲಿ, ನಿಯಂತ್ರಣ ಆಗಲಿ, ಹಸ್ತಕ್ಷೇಪಗಳಾಗಲಿ ಇರಬಾರ್ದು. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹಿತಕ್ಕಾಗಿ ತಾನು ದುಡಿಬೇಕು. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹಿತಕ್ಕಾಗಿ ತಾನು ದುಡಿದ್ರೆ ಆಗ ವೈಯಕ್ತಿಕ ಹಿತ ಸಾಧನೆಯಾಗುತ್ತೆ. ವೈಯಕ್ತಿಕ ಹಿತ ಸಾಧನೆಯಾಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವತಂತ್ರವಾಗಿ ಬಿಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಸ್ವತಂತ್ರವಾಗಿದ್ದಾಗ ಅವನ ಒಳಿತು ಮತ್ತು ಕೆಡುಕಿನ ಬಗ್ಗೆ ಅವನೇ ಯೋಚಿಸ್ತಾನೆ. ತನಗೆ ಒಳಿತು ಅನ್ನೋದನ್ನು ಮಾಡ್ತಾನೆ, ತನಗೆ ಕೆಡುಕು ಅನ್ನೋದನ್ನು ಮಾಡೋದಿಲ್ಲ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಹಿತಕ್ಕಾಗಿ ದುಡಿದಾಗ ತನ್ನಿಂದ ತಾನೇ ಸಮಾಜ ಅಥವಾ ರಾಷ್ಟ್ರದ ಹಿತ ಸಾಧನೆಯಾಗತ್ತೆ. ಇದನ್ನೇ ಆಡಮ್ ಸ್ಮಿತ್ರವರು ಕಾಣದ ಕೈ ಅಂತ ಕರೀತಾರೆ. ವ್ಯಕ್ತಿಯ ಹಿತಾಸಕ್ತಿ ಮತ್ತು ಸಾಮಾಜಿಕ ಹಿತಾಸಕ್ತಿ ಹೆಚ್ಚು ಕಡಿಮೆ ಒಂದೇ ಆಗಿರುತ್ತೆ. ವ್ಯಕ್ತಿಯ ಒಳಿತು ಸಹಜವಾಗಿ ಸಮಾಜದ ಒಳಿತಿಗೆ ಕಾರಣವಾಗುತ್ತೆ. ಎಲ್ಲ ವ್ಯಕ್ತಿಗಳು ತಮ್ಮ ಹಿತಕ್ಕಾಗಿ ಹೆಚ್ಚು ಸಂಪತ್ತನ್ನು, ಆದಾಯವನ್ನು ಗಳಿಸ್ತಾ ಹೋದರೆ ಸಹಜವಾಗಿ ರಾಷ್ಟ್ರದ ಸಂಪತ್ತು ಕೂಡ ಹೆಚ್ಚಾಗತ್ತೆ. ಹೀಗೆ ಆಡಮ್ ಸ್ಮಿತ್ರವರು
ಪ್ರಕೃತಿ ನಿಯಮ ಅಥವಾ ಸಹಜ ನಿಯಮವನ್ನು ಒಂದು ಉದಾಹರಣೆಯ ಮೂಲಕ ಹೇಳ್ತಾರೆ. ಮಾಂಸದ ವ್ಯಾಪಾರಿ, ಪಾನೀಯ ತಯಾರಿಸುವ ಅಥವಾ ರೊಟ್ಟಿ ಮಾಡುವವನು ತಮ್ಮ ತಮ್ಮ ಒಳಿತಿಗಾಗಿ ಕಾರ್ಯ ಮಾಡೋದ್ರಿಂದ ನಾವು ನಮ್ಮ ಒಳ್ಳೆಯ ಔತಣವನ್ನು ಪಡೆತೇವೆಯೇ ಹೊರತು ಅವರ ಔದಾರ್ಯದಿಂದಲ್ಲ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹಿತಸಾಧನೆಗಾಗಿ ಮಾಡುವಂತಹ ಕೆಲಸ ಸಮಾಜದ ಹಿತಸಾಧನೆಗೆ ಕಾರಣವಾಗುತ್ತೆ. ವ್ಯಕ್ತಿಯ ಹಿತಸಾಧನೆ ಮತ್ತು ಸಮಾಜದ ಹಿತಸಾಧನೆಯ ನಡುವೆ ಸುಮಧುರ ಸಂಬಂಧ ಇರುತ್ತೆ ಅನ್ನೋದು ಆಡಮ್ ಸ್ಮಿತ್ ರವರ ಕಾಣದ ಕೈ ಅಥವಾ ಸಹಜ ತತ್ವದ ಸಾರಾಂಶವಾಗಿರುತ್ತೆ. ಎರಡನೇದಾಗಿ ಶ್ರಮ ವಿಭಜನೆ. ಆಡಮ್ ಸ್ಮಿತ್ ರವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವು ಶ್ರಮ ವಿಭಜನೆಯಿಂದ ಪ್ರಾರಂಭಗೊಂಡತ್ತೆ. ಶ್ರಮ ವಿಭಜನೆಯು ಶ್ರಮದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಶ್ರಮ ಸಂಪತ್ತಿನ ಮೂಲ. ಶ್ರಮದ ವಿಭಜನೆ ಶ್ರಮದ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ರಾಷ್ಟ್ರದ ಸಂಪತ್ತನ್ನು ಹೆಚ್ಚು ಮಾಡುತ್ತೆ. ಆ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಶ್ರಮ ವಿಭಜನೆ ಅಂದರೆ ವಿವಿಧ ಉದ್ಯಮಗಳಲ್ಲಿ ವಿವಿಧ ಉತ್ಪಾದನಾ ಹಂತಗಳಲ್ಲಿ ವಿಶೇಷತೆ ಅಥವಾ ಪ್ರಾವೀಣ್ಯತೆಯನ್ನು ಸಾಧಿಸೋದು ಅಂತ ಅರ್ಥ. ಅಂದರೆ ಒಂದು ಕೆಲಸವನ್ನು ಅಥವಾ ವೃತ್ತಿಯನ್ನು ಬೇರೆ ಬೇರೆ ಹಂತಗಳಾಗಿ ವಿಂಗಡಿಸಿ ಪ್ರತಿಯೊಂದು ಹಂತಕ್ಕೆ ಪ್ರತ್ಯೇಕ ಗುಂಪಿನ ಶ್ರಮಿಕರನ್ನು ನೇಮಕ ಮಾಡಿದಾಗ ಪ್ರತಿಯೊಂದು ಗುಂಪಿನ ಶ್ರಮಿಕರು ಆಯಾ ಕೆಲಸವನ್ನು ನೆರವೇರಿಸ್ತಾ ಹೋದರೆ ತನ್ನಿಂದ ತಾನೇ ಆ ನಿರ್ದಿಷ್ಟ ವೃತ್ತಿಯ ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ಬೋದು, ಉತ್ಪಾದನೆಯ ಪ್ರಮಾಣವನ್ನು ಕೂಡ ಹಿಗ್ಗಿಸ್ಬೋದು. ಇದನ್ನು ಶ್ರಮ ವಿಭಜನೆ ಅಂತ ಕರೀತೇವೆ. ಶ್ರಮ ವಿಭಜನೆ ಮತ್ತು ಪ್ರಾವೀಣ್ಯತೆ 3 ವಿಧಗಳಲ್ಲಿ ಅಭಿವೃದ್ಧಿಗೆ ನೆರವಾಗುತ್ತೆ. ಒಂದು, ಶ್ರಮದ ಕೌಶಲ್ಯತೆಯನ್ನು ಹೆಚ್ಚಿಸುತ್ತೆ. ಎರಡನೇದು, ಉತ್ಪಾದನೆಯಲ್ಲಿ ಸಮಯದ ಉಳಿತಾಯವನ್ನು ಮಾಡುತ್ತೆ. ಮೂರನೇದಾಗಿ, ಶ್ರಮವನ್ನು ಉಳಿತಾಯ ಮಾಡುವ ಉತ್ತಮ ತಂತ್ರಜ್ಞಾನಗಳ ಅನ್ವೇಷಣೆಗೆ ಕಾರಣವಾಗುತ್ತೆ. ಒಂದು, ಶ್ರಮದ ಕೌಶಲ್ಯತೆಯನ್ನು ಹೆಚ್ಚಿಸುತ್ತೆ. ಎರಡನೇದು, ಶ್ರಮದ ಸಮಯವನ್ನು ಉಳಿತಾಯ ಮಾಡುತ್ತೆ. ಮೂರನೇದು, ಶ್ರಮವನ್ನು ಉಳಿತಾಯ ಮಾಡುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಾಯ ಮಾಡುತ್ತೆ. ಶ್ರಮ ವಿಭಜನೆಯ ಪ್ರಯೋಜನಗಳನ್ನು ತಿಳಿಸಲಿಕ್ಕಾಗಿ ಆಡಮ್ ಸ್ಮಿತ್ ರವರು ಗುಂಡು ಸೂಜಿ ತಯಾರಿಸುವ ಕೈಗಾರಿಕೆಯ ಉದಾಹರಣೆಯನ್ನು ಕೊಡ್ತಾರೆ. ಶ್ರಮ ವಿಭಜನೆಯ ದೃಷ್ಟಿಯಿಂದ ಗುಂಡು ಸೂಜಿಯ ಉತ್ಪಾದನೆಯನ್ನು 18 ವಿವಿಧ ಉತ್ಪಾದನಾ ಹಂತಗಳಾಗಿ ವಿಂಗಡಿಸಬಹುದಂತ ಹೇಳ್ತಾರೆ. ಒಂದು ಗುಂಡು ಸೂಜಿ ತಯಾರಿಸುವ ಉತ್ಪಾದನೆ, ಒಂದು ಗುಂಡು ಸೂಜಿ ತಯಾರಿಕೆಯನ್ನು 18 ವಿವಿಧ ಉತ್ಪಾದನಾ ಹಂತಗಳಾಗಿ ವಿಂಗಡಿಸುತ್ತೆ. ವ್ಯಕ್ತಿಗಳು ತಂತಿ ಎಳೆಯುವ, ನೇರಗೊಳಿಸುವ, ಕತ್ತರಿಸುವ, ಮೊನಚು ಮಾಡುವ, ಹೀಗೆ ಬೇರೆ ಬೇರೆ ಕಾರ್ಯಗಳನ್ನು ಬೇರೆ ಬೇರೆ ಗುಂಪಿನ ಶ್ರಮಿಕರು ನಿರ್ವಹಿಸ್ತಾ ಹೋದರೆ ಒಂದು ದಿನದಲ್ಲಿ ಸರಿಸುಮಾರು ಒಬ್ಬ ಶ್ರಮಿಕ 4800 ಗುಂಡು ಸೂಜಿಗಳನ್ನು ತಯಾರಿಸಬಲ್ಲ. ಹೀಗೆ ಶ್ರಮ ವಿಭಜನೆ ಇಲ್ಲದೇ ಇದ್ದರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 1 ಗುಂಡು ಸೂಜಿಯನ್ನು ಮಾತ್ರ ತಯಾರಿಸ್ತಾನೆ ಅನ್ನೋದು ಆಡಮ್ ಸ್ಮಿತ್ ರವರ ವಾದವಾಗಿತ್ತು. ಹೀಗೆ ಶ್ರಮ ವಿಭಜನೆಯಿಂದ ಆರ್ಥಿಕ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದನ್ನು ಆಡಮ್ ಸ್ಮಿತ್ ರವರು ವಿವರಿಸ್ತಾರೆ. ಆದರೆ ಶ್ರಮ ವಿಭಜನೆಗೆ ಬಂಡವಾಳ ಒಂದು ಅತಿ ದೊಡ್ಡ ಕಂಟಕವಾಗುತ್ತೆ. ಶ್ರಮ ವಿಭಜನೆ ಉಂಟಾಗಬೇಕಾದರೆ ಬಂಡವಾಳದ ಕ್ರೋಢೀಕರಣ ಮತ್ತು ತಂತ್ರಜ್ಞಾನ ಅತ್ಯವಶ್ಯಕವಾಗಿರುತ್ತೆ. ಏಕೆಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬೇಕಾದ್ರೆ ದೊಡ್ಡ ಪ್ರಮಾಣದ ಹೂಡಿಕೆ ಮತ್ತು ಒಳ್ಳೆಯ ಉತ್ಪಾದನಾ ವಿಧಾನ ಗೊತ್ತಿರಬೇಕು, ತಂತ್ರಜ್ಞಾನ ತಿಳಿದಿರಬೇಕು ಮತ್ತು ಮಾರುಕಟ್ಟೆಯ ಗಾತ್ರ ಕೂಡ ವಿಸ್ತರಣೆಯಾಗಿರಬೇಕು. ಇವುಗಳಿಲ್ಲ ಅಂತಾದರೆ ಶ್ರಮ ವಿಭಜನೆ ಸಾಧ್ಯವಾಗುವುದಿಲ್ಲ. ಎರಡನೇದು. ಮೂರನೇದು, ಬಂಡವಾಳ ಸಂಚಯನ. ಸ್ಮಿತ್ ರವರ ಪ್ರಕಾರ ಅಭಿವೃದ್ಧಿ ಕಾರ್ಯಕ್ಕೆ ಬಂಡವಾಳ ಸಂಚಯನ ಅಥವಾ ಕ್ರೋಢೀಕರಣ ಅತ್ಯವಶ್ಯಕ. ಜನರ ಉಳಿತಾಯ ಮತ್ತು ಹೂಡಿಕೆಯ ಸಾಮರ್ಥ್ಯವೇ ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಸಮಸ್ಯೆಯಾಗಿರುತ್ತೆ. ಬಂಡವಾಳ ಸಂಚಯನ ಅಂದರೆ ಬಂಡವಾಳದ ಕ್ರೋಢೀಕರಣ.
ಬಂಡವಾಳದ ಕ್ರೋಢೀಕರಣ 3 ರೀತಿಯಲ್ಲಿ ಆಗುತ್ತೆ. ಒಂದು ಉಳಿತಾಯದ ಸೃಷ್ಟಿ, ಉಳಿತಾಯದ ಕ್ರೋಢೀಕರಣ ಮತ್ತು ಉಳಿತಾಯದ ಹೂಡಿಕೆ. ಜನರು ಉಳಿತಾಯ ಮಾಡುವ ಇಚ್ಛೆ, ಉಳಿತಾಯ ಮಾಡುವ ಮನಸ್ಸು ಮತ್ತು ಉಳಿತಾಯ ಮಾಡುವ ಸಾಮರ್ಥ್ಯವನ್ನು ಹೊಂದಿದರೆ ತನ್ನಿಂದ ತಾನೇ ಆ ದೇಶದಲ್ಲಿ ಉಳಿತಾಯ ನೆರವೇರುತ್ತೆ. ಹೀಗೆ ಜನರು, ವ್ಯಕ್ತಿಗಳು, ಸಂಸ್ಥೆಗಳು ಮಾಡಿದಂತಹ ಉಳಿತಾಯವನ್ನು ಸಂಗ್ರಹಿಸಿ ಅದನ್ನು ನಿರ್ದಿಷ್ಟ ಹೂಡಿಕೆ ಯೋಜನೆಗಳಲ್ಲಿ ನಾವು ಅದನ್ನು ಬಳಸಿದ್ದೇ ಆದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಬಹಳ ಬೇಗ ಸಾಧಿಸ್ಬೋದು. ಹೀಗೆ ಬಂಡವಾಳ ಹೂಡಿಕೆ ದರ, ಉಳಿತಾಯ ದರ ಮತ್ತು ಉಳಿತಾಯದ ಸಂಪೂರ್ಣ ಹೂಡಿಕೆಯಿಂದ ನಿರ್ಧರಿಸಲ್ಪಡುತ್ತೆ. ಹೆಚ್ಚಿನ ಉಳಿತಾಯವು ಬಂಡವಾಳಶಾಹಿಗಳ ಬಂಡವಾಳ ಹೂಡಿಕೆಯಿಂದ ಅಥವಾ ಭೂಮಾಲೀಕರು ಭೂಮಿಯನ್ನು ಗೇಣಿಗೆ ನೀಡೋದ್ರಿಂದ ನೆರವೇರುತ್ತೆ. ಅಂದರೆ ಇಲ್ಲಿ ಉಳಿತಾಯ ಮಾಡುವಂತಹ ಸಾಮರ್ಥ್ಯ ಹೊಂದಿರುವವರು 2 ವರ್ಗದವರು ಮಾತ್ರ. ಒಂದು ಬಂಡವಾಳಶಾಹಿಗಳು, ಮತ್ತೊಂದು ಭೂಮಾಲೀಕರು ಮಾತ್ರ. ಶ್ರಮಿಕ ವರ್ಗಕ್ಕೆ ಉಳಿತಾಯ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಪಡೆಯುವಂತಹ ಕೂಲಿ ಜೀವನಾವಶ್ಯಕ ಕೂಲಿ ಆಗಿರುತ್ತೆ. ಅಂದರೆ ಅವರ ಕೂಲಿ ಕೇವಲ ಅತ್ಯವಶ್ಯಕ ವಸ್ತುಗಳನ್ನು ಮಾತ್ರ ಕೊಂಡುಕೊಳ್ಳುವಷ್ಟು ಇರುತ್ತೆ. ಹಾಗಾಗಿ ಅವರಿಗೆ ಉಳಿತಾಯ ಮಾಡಲು ಏನೂ ಉಳಿಯೋದಿಲ್ಲ. ಒಂದು ವೇಳೆ ನಾವು ಶ್ರಮಿಕ ವರ್ಗವೂ ಉಳಿತಾಯ ಮಾಡಬೇಕು ಅಂತಾದರೆ ಅವರಿಗೆ ಕೊಡುವಂಥ ಕೂಲಿಯನ್ನು ಹೆಚ್ಚಿಸಬೇಕು. ಕೂಲಿಯನ್ನು ಹೆಚ್ಚಿಸಬೇಕು ಅಂತಾದರೆ ಅವರ ಕೂಲಿ ನಿಧಿಯನ್ನು ಹೆಚ್ಚಿಸಬೇಕಾಗತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಮುಂದಿದು ಪರಿಪೂರ್ಣ ಪೈಪೋಟಿ. ಆಡಮ್ ಸ್ಮಿತ್ ರವರ ಪ್ರಕಾರ ಆರ್ಥಿಕ ಅಭಿವೃದ್ಧಿ ಉಂಟಾಗಬೇಕಾದ್ರೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಮುಖ್ಯವಾಗಿರುತ್ತೆ. ಈ ಸ್ಥಿತಿಯಲ್ಲಿ ವ್ಯಕ್ತಿಗಳು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ತಮ್ಮ ಆದಾಯ ಮತ್ತು ಸಂಪತ್ತನ್ನು ಹೆಚ್ಚಿಸಿಕೊಳ್ತಾರೆ. ತನ್ಮೂಲಕ ರಾಷ್ಟ್ರದ ಸಂಪತ್ತಿನ ಗರಿಷ್ಠತೆಗೆ ಕಾರಣವಾಗ್ತಾರೆ. ಹೀಗೆ ಮುಕ್ತ ವ್ಯಾಪಾರ, ಮುಕ್ತ ಆರ್ಥಿಕತೆ ಮತ್ತು ಪರಿಪೂರ್ಣ ಪೈಪೋಟಿಯನ್ನು ಸ್ಮಿತ್ ರವರು ಬಹಳವಾಗಿ ನಂಬ್ತಾರೆ. ಅಭಿವೃದ್ಧಿ ಹೊಂದಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೆ ಹಸ್ತಕ್ಷೇಪ ಮಾಡಬಾರ್ದು. ಸರ್ಕಾರದ ಮಧ್ಯಪ್ರವೇಶದಿಂದಾಗಿ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಆರ್ಥಿಕ ಅಭಿವೃದ್ಧಿಯ ಸಾಧನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಮುಂದಿದು ಲಾಭ ದರ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಲಾಭವು ಎಲ್ಲ ಆರ್ಥಿಕ ಚಟುವಟಿಕೆಗಳ ಜೀವಜಲವಾಗಿರುತ್ತೆ. ಪ್ರತಿಯೊಬ್ಬ ಹೂಡಿಕೆದಾರ ತಾನು ಮಾಡುವಂಥ ಹೂಡಿಕೆ ಲಾಭದಿಂದ ನಿರ್ದೇಶಿಸಲ್ಪಡುತ್ತೆ. ಒಂದು ವೇಳೆ ಲಾಭ ದರ ಧನಾತ್ಮಕವಾಗಿದ್ದರೆ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸ್ತಾರೆ. ಇದರಿಂದಾಗಿ ಒಂದು ಉದ್ಯಮದ ಆದಾಯ, ಅದರ ಉತ್ಪನ್ನ ಮತ್ತು ಅಲ್ಲಿನ ಉದ್ಯೋಗದ ಪ್ರಮಾಣವು ಕೂಡ ಹೆಚ್ಚಾಗುತ್ತೆ. ಒಂದು ವೇಳೆ ಲಾಭದ ಪ್ರಮಾಣ ಕಡಿಮೆಯಾದರೆ ಆ ನಿರ್ದಿಷ್ಟ ಉದ್ಯಮದ ಹೂಡಿಕೆ, ಅದರ ಆದಾಯ, ಅದರ ಉತ್ಪನ್ನ ಮತ್ತು ಅಲ್ಲಿನ ಉದ್ಯೋಗಗಳ ಸಂಖ್ಯೆಯು ಕೂಡ ಕಡಿಮೆಯಾಗುತ್ತೆ. ಹೀಗೆ ಲಾಭ ದರ ಒಂದು ಉದ್ಯಮದ ಹೂಡಿಕೆಯ ಗಾತ್ರ ಮತ್ತು ದಿಕ್ಕನ್ನು ನಿರ್ಧರಿಸುತ್ತೆ. ಹಾಗಿದ್ರೆ ಒಂದು ನಿರ್ದಿಷ್ಟ ಉದ್ಯಮದ ಲಾಭ ದರ ಹೇಗೆ ಹೂಡಿಕೆಯನ್ನು ಹೆಚ್ಚಿಸುತ್ತೆ ಅಂದರೆ, ಲಾಭ ದರ ಹೆಚ್ಚಿದರೆ ಆ ಉದ್ಯಮದ ಹೂಡಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಹೂಡಿಕೆಯ ಪ್ರಮಾಣ ಜಾಸ್ತಿ ಆದರೆ ಬಂಡವಾಳ ಸಂಚಯನದ ಪ್ರಮಾಣವು ಹೆಚ್ಚಾಗುತ್ತೆ. ಬಂಡವಾಳ ಸಂಚಯನದ ಪ್ರಮಾಣ ಜಾಸ್ತಿ ಆದರೆ ಉನ್ನತ ತಂತ್ರಜ್ಞಾನ ಮತ್ತು ನವನವೀನ ಉತ್ಪಾದನಾ ವಿಧಾನಗಳನ್ನು ನಾವು ಅನ್ವೇಷಿಸ್ತೇವೆ. ಅತ್ಯುತ್ತಮ ನವನವೀನ ತಂತ್ರಜ್ಞಾನ ಮತ್ತು ಉತ್ಪಾದನಾ ವಿಧಾನಗಳಿಂದ ಆ ಉದ್ಯಮದ ಒಟ್ಟು ಉತ್ಪನ್ನ ಮತ್ತು ಅಲ್ಲಿನ ಆದಾಯ ಹಾಗೂ ಉದ್ಯೋಗಾವಕಾಶಗಳ ಸಂಖ್ಯೆಯು ಕೂಡ ಹೆಚ್ಚಾಗುತ್ತೆ. ಹೀಗೆ ಲಾಭ ದರವು ಹೂಡಿಕೆಯನ್ನು ನಿರ್ದೇಶಿಸುತ್ತೆ. ಆದರೆ
ಸಂಪ್ರದಾಯ ಪಂಥದವರ ಪ್ರಕಾರ ಲಾಭ ದರಕ್ಕೂ ಮತ್ತು ಕೂಲಿಯ ದರದ ನಡುವೆ ವಿರುದ್ಧ ಸಂಬಂಧ ಇದೆ. ಲಾಭದ ದರ ಜಾಸ್ತಿಯಾದರೆ ಕೂಲಿಯ ದರ ಕಡಿಮೆಯಾಗತ್ತೆ, ಲಾಭದ ದರ ಕಡಿಮೆಯಾದರೆ ಕೂಲಿಯ ದರ ಜಾಸ್ತಿಯಾಗತ್ತೆ. ಒಂದು ದೇಶದ ರಾಷ್ಟ್ರೀಯ ಆದಾಯ 2 ಭಾಗಗಳಾಗಿ ವಿಂಗಡಣೆಯಾಗಿರುತ್ತೆ. ಒಂದು ಭಾಗ ಕೂಲಿ, ಮತ್ತೊಂದು ಭಾಗ ಲಾಭ. ಮುಂದಿನದು ಲಾಭ ದರದ ಇಳಿಕೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ಚಟುವಟಿಕೆಗಳು ನಿರಂತರವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಕೆಲವೊಂದು ವ್ಯತ್ಯಯಗಳು ಕಂಡುಬರುತ್ತೆ. ಬಂಡವಾಳಶಾಹಿಗಳ ನಡುವೆ ಹೂಡಿಕೆಗಾಗಿ ಪೈಪೋಟಿ ಏರ್ಪಟ್ಟಾಗ ಸಮತೋಲನದ ಹಂತ ಕದಡಲ್ಪಡುತ್ತೆ. ಹೀಗೆ ಲಾಭದ ದರ ಹೆಚ್ಚಾದಾಗ ಹೂಡಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಹೂಡಿಕೆಯ ಪ್ರಮಾಣ ಜಾಸ್ತಿ ಆದರೆ ಬಂಡವಾಳ ಸಂಚಯನ ಹೆಚ್ಚಾಯಿತು. ಇದರಿಂದ ಯಂತ್ರೋಪಕರಣಗಳು, ಬಂಡವಾಳ ಮತ್ತು ಇತರ ಉತ್ಪಾದನಾ ಸೌಕರ್ಯಗಳ ದಾಸ್ತಾನು ಜಾಸ್ತಿ ಆಗುತ್ತೆ. ಇದರಿಂದಾಗಿ ಕೂಲಿಯ ದರ ಹೆಚ್ಚಾಗುತ್ತೆ. ಶ್ರಮದ ವೆಚ್ಚ ಹೆಚ್ಚಾದಾಗ ತನ್ನಿಂದ ತಾನೇ ಲಾಭದ ಪ್ರಮಾಣ ಕಡಿಮೆಯಾಗುತ್ತೆ. ಇಲ್ಲಿಯ ತನಕ ಬಂಡವಾಳಶಾಹಿಗೆ ಪೂರಕವಾಗಿದ್ದಂತಹ ವಾತಾವರಣ ಅವನ ವಿರುದ್ಧವಾಗಿ ಮಾರ್ಪಡುತ್ತೆ. ಇದರಿಂದಾಗಿ ಹೂಡಿಕೆ ಕಡಿಮೆಯಾಗುತ್ತೆ, ಬಂಡವಾಳ ಸಂಚಯನ ಕಡಿಮೆಯಾಗುತ್ತೆ, ತಂತ್ರಜ್ಞಾನದ ಅನ್ವೇಷಣೆ ಕಡಿಮೆಯಾಗುತ್ತೆ. ಇದರಿಂದಾಗಿ ಉದ್ಯಮದಲ್ಲಿ ಒಂದು ರೀತಿಯ ನಿರಾಶಾದಾಯಕ ವಾತಾವರಣ ಮನೆ ಮಾಡುತ್ತೆ. ಇದರಿಂದ ಕೂಲಿ ಜೀವನಾಧಾರ ಮಟ್ಟಕ್ಕೆ ಇಳಿಯುತ್ತೆ, ಲಾಭವೂ ಕಡಿಮೆಯಾಗತ್ತೆ. ಲಾಭವು ಕಡಿಮೆಯಾಗಿ ಅದು ಶೂನ್ಯವನ್ನು ತಲುಪುತ್ತೆ. ಲಾಭವು ಕಡಿಮೆಯಾಗಿ ಶೂನ್ಯ ತಲುಪುವಂತಹ ಸ್ಥಿತಿಯನ್ನು ನಾವು ಸ್ಥಿರಾತ್ಮಕ ಸ್ಥಿತಿ ಅಂತ ಕರಿತೇವೆ ಅಥವಾ ನಿಶ್ಚಲ ಸ್ಥಿತಿ ಅಂತ ಕರಿತೇವೆ. ಕಾರಣ ಏನು ಅಂದರೆ ಉತ್ಪಾದನೆಯು ಇಳಿಮುಖ ಪ್ರತಿಫಲ ನಿಯಮಕ್ಕೆ ಒಳಪಟ್ಟಿರುತ್ತೆ. ಇದರಿಂದಾಗಿ ಲಾಭವು ಕಡಿಮೆಯಾದಾಗ ಹೂಡಿಕೆಯು ಕಡಿಮೆಯಾಗುತ್ತೆ. ಹೂಡಿಕೆ ಕಡಿಮೆಯಾದಾಗ ಬಂಡವಾಳ ಸಂಚಯನ ಮತ್ತು ಕೂಲಿಯ ದರ, ಉತ್ಪನ್ನ, ಆದಾಯ, ಉದ್ಯೋಗಾವಕಾಶಗಳು ಎಲ್ಲವೂ ಕಡಿಮೆಯಾದಾಗ ಲಾಭವೂ ಕಡಿಮೆಯಾಗುತ್ತೆ. ಕಡಿಮೆಯಾಗ್ತಾ ಆಗ್ತಾ ಲಾಭ ಶೂನ್ಯವನ್ನು ತಲುಪುತ್ತೆ. ಕೊನೆಯದಾಗಿ ನಿಶ್ಚಲ ಸ್ಥಿತಿ. ಅಭಿವೃದ್ಧಿ ಸ್ಥಿತಿ ಕೊನೆರಹಿತ ಅಲ್ಲ. ಅಂತಿಮವಾಗಿ ಅದು ನಿಶ್ಚಲ ಸ್ಥಿತಿ ಅಥವಾ ಸ್ಥಿರಾವಸ್ಥೆಯನ್ನು ತಲುಪುತ್ತೆ. ಕೊರತೆಯಲ್ಲಿ ಇರುವಂತಹ ಪ್ರಾಕೃತಿಕ ಸಂಪನ್ಮೂಲ ಅಂತಿಮವಾಗಿ ಅಭಿವೃದ್ಧಿಯನ್ನು ತಡೆಯುತ್ತೆ. ಈ ಸ್ಥಿತಿಯಲ್ಲಿ ಉದ್ಯೋಗಾವಕಾಶಕ್ಕಾಗಿ ಸ್ಪರ್ಧೆಯಿಂದ ಇರುವಂತಹ ಕೂಲಿ ಜೀವನಾವಶ್ಯಕ ಮಟ್ಟಕ್ಕೆ ಇಳಿಯುತ್ತೆ. ವ್ಯಾಪಾರೋದ್ಯಮಿಗಳ ನಡುವೆ ಇರುವಂತಹ ಸ್ಪರ್ಧೆ ಲಾಭವನ್ನು ಕಡಿಮೆಗೊಳಿಸಿ ಕೊನೆಗೆ ಶೂನ್ಯಕ್ಕೆ ತಲುಪಿಸುತ್ತೆ. ಒಂದು ಸಾರಿ ಲಾಭ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಸತತವಾಗಿ ಕಡಿಮೆಯಾಗ್ತಾ ಹೋಗುತ್ತೆ. ಹೀಗೆ ಕಡಿಮೆ ಲಾಭ ಬಂಡವಾಳದ ಹೂಡಿಕೆಯನ್ನು ಕಡಿಮೆಗೊಳಿಸಿತು. ಕೂಲಿ ಮತ್ತು ಲಾಭಗಳು ಕಡಿಮೆಯಾದಾಗ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ನಿಶ್ಚಲ ಸ್ಥಿತಿಯನ್ನು ಪ್ರವೇಶ ಮಾಡುತ್ತೆ. ಈ ರೀತಿಯಿಂದ ಬಂಡವಾಳ ಕ್ರೋಢೀಕರಣ ನಿಂತು ಹೋಗುತ್ತೆ. ಜನಸಂಖ್ಯೆ ಬೆಳವಣಿಗೆ ಸ್ಥಿರವಾಗಿರುತ್ತೆ. ಹಾಗಾಗಿ ಲಾಭ ಕನಿಷ್ಠ ಹಂತವನ್ನು ತಲುಪುತ್ತೆ. ಹೀಗೆ ಆರ್ಥಿಕ ಅಭಿವೃದ್ಧಿ ಒಂದು ಸ್ಥಿರಾತ್ಮಕ ಸ್ಥಿತಿಯನ್ನು ತಲುಪುತ್ತೆ. ಈ ಸ್ಥಿತಿಯಲ್ಲಿ ಜನ ನಿರುತ್ಸಾಹಿಗಳಾಗಿರ್ತಾರೆ, ಚಿಂತಾಕ್ರಾಂತರಾಗಿರ್ತಾರೆ. ಜನರ ಜೀವನ ತುಂಬ ದುಃಖಮಯವಾಗಿರುತ್ತೆ ಹಾಗೂ ತುಂಬ ಶೋಚನೀಯ ಆಗಿರುತ್ತೆ. ಆಡಮ್ ಸ್ಮಿತ್ ರವರ ಸ್ಥಿರಾವಸ್ಥೆಯನ್ನು ಒಂದು ರೇಖಾಚಿತ್ರದ ಮೂಲಕ ವಿವರಿಸ್ತೇವೆ. ಈ ರೇಖಾಚಿತ್ರದಲ್ಲಿ ಸಮಯವನ್ನು ಎಕ್ಸ್ ಅಕ್ಷದಲ್ಲಿ ಹಾಗೂ ಬಂಡವಾಳ ಕ್ರೋಢೀಕರಣ ದರವನ್ನು ನಾವು ವೈ ಅಕ್ಷದಲ್ಲಿ ಸೂಚಿಸಿದ್ದೇವೆ. ಆರ್ಥಿಕ ಅಭಿವೃದ್ಧಿಯನ್ನು ಕೆನಿಂದ ಎಸ್ ವರೆಗೆ OT ಸಮಯದಲ್ಲಿ ನಡೆದಿದೆ. ಎಲ್ ವರೆಗೆ OT ಸಮಯದಲ್ಲಿ ನಡೆದಿದೆ. ಎಕ್ಸ್ ಅಕ್ಷದಲ್ಲಿ ಅವಧಿ, OT ಅವಧಿ. ವೈ ಅಕ್ಷದಲ್ಲಿ ಬಂಡವಾಳ ಕ್ರೋಢೀಕರಣ ದರ. ಬಂಡವಾಳ ಕ್ರೋಢೀಕರಣ ದರವನ್ನೇ ನಾವು ಅಭಿವೃದ್ಧಿಯ ದರ ಅಂತಲೂ ಕರಿತೇವೆ. ಆ ಅಭಿವೃದ್ಧಿ ಅಥವಾ ಬಂಡವಾಳದ ಕ್ರೋಢೀಕರಣದ ಪಥವನ್ನು ಕೆನಿಂದ ಎಲ್ ವರೆಗೆ ಗುರುತಿಸ್ತೇವೆ.
ಒಂದು ದೇಶದಲ್ಲಿ ಬಂಡವಾಳದ ಕ್ರೋಢೀಕರಣ ಕೆನಿಂದ ಎಲ್ವರೆಗೆ ನಡೆದಿದೆ. ಸಮಯ OTಯಲ್ಲಿ. ಆರ್ಥಿಕತೆ ಎಲ್ ಬಿಂದುವಿನಲ್ಲಿ ನಿಶ್ಚಲ ಸ್ಥಿತಿಯನ್ನು ತಲುಪುತ್ತೆ. ಈ ಹಂತದಿಂದ ಮುಂದೆ ಬಂಡವಾಳ ಕ್ರೋಢೀಕರಣಕ್ಕೆ ಮತ್ತು ಅಭಿವೃದ್ಧಿಗೆ ಅವಕಾಶ ಇಲ್ಲ. ಕಾರಣ ಏನು ಅಂದರೆ, ಕೂಲಿ ಗರಿಷ್ಠ ಮಟ್ಟವನ್ನು ತಲುಪಿ ಉತ್ಪನ್ನವನ್ನೆಲ್ಲ ಕೂಲಿ ರೂಪದಲ್ಲಿ ನೀಡ್ತೇವೆ, ಲಾಭ ಶೂನ್ಯವಾಗುತ್ತೆ. ಹೀಗೆ ಲಾಭ ಶೂನ್ಯವಾದಾಗ ಬಂಡವಾಳ ಕ್ರೋಢೀಕರಣ ನಿಂತಿದೆ ಅನ್ನೋದನ್ನು ಈ ರೇಖಾಚಿತ್ರ ತೋರಿಸ್ತಿದೆ. ಹಾಗಾಗಿ ಎಲ್ನಲ್ಲಿ ಆರ್ಥಿಕತೆಯಲ್ಲಿ ಬಂಡವಾಳ ಕ್ರೋಢೀಕರಣ, ಲಾಭ ದರ ಮತ್ತು ಅಭಿವೃದ್ಧಿಯು ನಿಶ್ಚಲ ಸ್ಥಿತಿಗೆ ಬಂದು ನಿಂತಿದೆ. ಮಿತಿಗಳು. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಕೆಲವು ಟೀಕಾಕಾರರು ಟೀಕಿಸ್ತಾರೆ. ಮೊದಲನೇದಾಗಿ, ಮಧ್ಯಮ ವರ್ಗವನ್ನು ನಿರ್ಲಕ್ಷಿಸುತ್ತೆ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ಇಂಗ್ಲೆಂಡ್ ಮತ್ತು ಯುರೋಪಿನ ಹಲವು ರಾಷ್ಟ್ರಗಳ ಭೂಮಾಲೀಕರು ಮತ್ತು ಬಂಡವಾಳಶಾಹಿಗಳ ವರ್ತನೆಯನ್ನು ಮಾತ್ರ ಆಧಾರವಾಗಿಟ್ಕೊಂಡು ಈ ಸಿದ್ಧಾಂತವನ್ನು ರೂಪಿಸಿದೆ. ಆದರೆ ಶ್ರಮಿಕ ವರ್ಗ, ಕಡಿಮೆ ಆದಾಯದ ವರ್ಗ, ಉಳಿತಾಯ ಮಾಡುವ ವರ್ಗದ ವರ್ತನೆಯನ್ನಾಗಲಿ ಅಥವಾ ಅವರ ಸಮಸ್ಯೆಗಳನ್ನು ಈ ಸಿದ್ಧಾಂತವು ಬಿಂಬಿಸೋದಿಲ್ಲ. ಎರಡನೇದಾಗಿ, ಸರ್ಕಾರದ ಹಸ್ತಕ್ಷೇಪವನ್ನು ನಿರ್ಲಕ್ಷಿಸಿದೆ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ಕೇವಲ ಖಾಸಗಿ ಕ್ಷೇತ್ರ ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡಿ ಆರ್ಥಿಕ ಅಭಿವೃದ್ಧಿ ಪ್ರಯತ್ನದಲ್ಲಿ ಸರ್ಕಾರದ ಪಾತ್ರವನ್ನು ನಿರ್ಲಕ್ಷಿಸುತ್ತೆ, ತಾಟಸ್ಥ್ಯ ನೀತಿಯನ್ನು ಪ್ರತಿಪಾದಿಸುತ್ತೆ. ಸರ್ಕಾರವು ತಟಸ್ಥವಾಗಿರಬೇಕು, ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ಕಾರವು ಮಧ್ಯಪ್ರವೇಶ ಮಾಡಬಾರ್ದು ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದೆ. ಆದರೆ ಪ್ರಸ್ತುತ ಅಭಿವೃದ್ಧಿಶೀಲ ಮತ್ತು ಹಿಂದುಳಿದ ರಾಷ್ಟ್ರಗಳ ಅಭಿವೃದ್ಧಿ ಸರ್ಕಾರದಿಂದಲೇ ನೆರವೇರಬೇಕಾದ ಕಾರಣ ಸರ್ಕಾರದ ಹಸ್ತಕ್ಷೇಪವನ್ನು ನಿರ್ಲಕ್ಷಿಸಿರುವುದು ಈ ಸಿದ್ಧಾಂತದ ಪ್ರಮುಖ ಮಿತಿಯಾಯಿತು. ಮುಂದಿನಾಗಿ, ತಂತ್ರಜ್ಞಾನದ ನಿರ್ಲಕ್ಷ್ಯ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ಆರ್ಥಿಕ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ಇದು ವಿವರಿಸೋದಿಲ್ಲ. ಅತ್ಯುತ್ತಮ ತಂತ್ರಜ್ಞಾನ ಮತ್ತು ನವನವೀನ ಯಂತ್ರಗಳು ಮತ್ತು ಉತ್ಪಾದನಾ ವಿಧಾನಗಳು ಶ್ರಮದ ಉತ್ಪಾದಕತೆಯನ್ನು ಹೆಚ್ಚಿಸೋದಲ್ಲದೆ ಆರ್ಥಿಕತೆಯ ಬೇರೆ ಬೇರೆ ವಲಯಗಳ ಒಟ್ಟು ಉತ್ಪನ್ನ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ. ಆದರೆ ಈ ಸಿದ್ಧಾಂತವು ತಂತ್ರಜ್ಞಾನದ ಪಾತ್ರ ಅಭಿವೃದ್ಧಿಯಲ್ಲಿ ಹೇಗೆ ಇರುತ್ತೆ ಅನ್ನೋದನ್ನು ಇದು ನಿರ್ವಹಿಸೋದಿಲ್ಲ. ನೆಕ್ಸ್ಟು, ಜನಸಂಖ್ಯೆಯ ಬೆಳವಣಿಗೆಯ ನಿರ್ಲಕ್ಷ್ಯ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ಆರ್ಥಿಕ ಅಭಿವೃದ್ಧಿಯಲ್ಲಿ ಜನಸಂಖ್ಯೆಯ ಪಾತ್ರವನ್ನು ನಿರ್ಲಕ್ಷಿಸಿದೆ. ಜನಸಂಖ್ಯೆಯು ನಿರಂತರವಾಗಿ ಬೆಳೀತಾ ಹೋದರೆ ಜನಸಂಖ್ಯೆಯಿಂದಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತೆ. ಅದನ್ನು TR ಮಾಲ್ಥಸ್ ಅವರು ಜನಸಂಖ್ಯಾ ಸಿದ್ಧಾಂತದಲ್ಲಿ ವಿವರಿಸ್ತಾರೆ. ಜನಸಂಖ್ಯೆಯು ಅಂಕಗಣಿತದ ಮಾದರಿಯಲ್ಲಿಯೂ ಆಹಾರದ ಉತ್ಪಾದನೆ ರೇಖಾಗಣಿತದ ಮಾದರಿಯಲ್ಲಿಯೂ ಏರ್ತಾ ಹೋಗುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂದರೆ, ಜನಸಂಖ್ಯೆ ಮತ್ತು ಆಹಾರದ ಉತ್ಪಾದನೆಯಲ್ಲಿ ಒಂದು ದೊಡ್ಡ ಕಂದಕ ಏರ್ಪಡುತ್ತೆ. ಇದರಿಂದಾಗಿ ಅನೇಕ ಭೀಕರ ಸಮಸ್ಯೆಗಳು ಉದ್ಭವವಾಗುತ್ತೆ. ಹೀಗೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಹೇಗೆ ಆಹಾರವನ್ನು ಒದಗಿಸಬೇಕು ಅನ್ನೋದು ಅತಿ ದೊಡ್ಡ ಸಮಸ್ಯೆಯಾಗುತ್ತೆ. ಹೀಗೆ ಆರ್ಥಿಕ ಅಭಿವೃದ್ಧಿಯನ್ನು ಪ್ರತಿಬಂಧಿಸುವ ಪ್ರಮುಖ ಅಂಶಗಳಲ್ಲಿ ಜನಸಂಖ್ಯೆಯು ಕೂಡ ಒಂದಾಗಿದೆ. ಇದರ ಪಾತ್ರವನ್ನು ಈ ಸಿದ್ಧಾಂತ ನಿರ್ಲಕ್ಷಿಸಿದೆ. ನೆಕ್ಸ್ಟು, ಕೂಲಿ ಮತ್ತು ಲಾಭದ ಸಂಬಂಧ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ಕೂಲಿಗೂ ಲಾಭಕ್ಕೂ ವಿರುದ್ಧ ಸಂಬಂಧವನ್ನು ವಿವರಿಸುತ್ತೆ. ಯಾವುದೇ ದೇಶದ ರಾಷ್ಟ್ರೀಯ ಆದಾಯ ಲಾಭ ಮತ್ತು ಕೂಲಿಯ ನಡುವೆ ಹಂಚಲ್ಪಡುತ್ತೆ. ಕೂಲಿ ಹೆಚ್ಚಾದರೆ ಲಾಭದ ಪ್ರಮಾಣ ಕಡಿಮೆಯಾಗುತ್ತೆ, ಲಾಭ ಹೆಚ್ಚಾದರೆ ಕೂಲಿಯ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನೋದನ್ನು ಪ್ರತಿಪಾದಿಸಿದೆ. ಆದರೆ ವಾಸ್ತವವಾಗಿ ಕೂಲಿ ಮತ್ತು ಲಾಭದ ನಡುವೆ ನಾವು ವಿರುದ್ಧ ಸಂಬಂಧವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ನಿಶ್ಚಲ ಸ್ಥಿತಿಯ ಅವಾಸ್ತವಿಕ ಕಲ್ಪನೆ.
ಸ್ಮಿತ್ರವರ ಪ್ರಕಾರ ಅಂತಿಮವಾಗಿ ಬಂಡವಾಳಶಾಹಿಯ ಆರ್ಥಿಕತೆ ನಿಶ್ಚಲ ಸ್ಥಿತಿಯನ್ನು ತಲುಪುತ್ತೆ. ಆದರೆ ತಾಂತ್ರಿಕತೆ ಮತ್ತು ನವೀನ ಉತ್ಪಾದನಾ ವಿಧಾನಗಳಿಂದ ಉತ್ಪನ್ನವನ್ನು ಹೆಚ್ಚಿಸ್ಬೋದು, ಜನಸಂಖ್ಯೆಯನ್ನು ನಿಯಂತ್ರಿಸ್ಬೋದು, ಕೂಲಿ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸ್ಬೋದು. ಈ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಆದರೆ ಈ ಎಲ್ಲ ಅಂಶಗಳನ್ನು ಆ್ಯಡಮ್ ಸ್ಮಿತ್ರವರು ವಿವರಿಸಲಿಲ್ಲ. ಇಷ್ಟೆಲ್ಲ ಲೋಪದೋಷಗಳು ಇದ್ದರೂ ಕೂಡ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಭಿವೃದ್ಧಿ ಸಿದ್ಧಾಂತವನ್ನು ಕ್ರಮಬದ್ಧವಾಗಿ ಮೊಟ್ಟ ಮೊದಲು ಅಭಿವೃದ್ಧಿಪಡಿಸಿದಂತಹ ಕೀರ್ತಿಗೆ ಪಾತ್ರರಾಗ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಸಾಂಪ್ರದಾಯಿಕ, ನವಸಂಪ್ರದಾಯ ಪಂಥ ಮತ್ತು ಆಧುನಿಕ ಪಂಥದ ಹಲವು ಅಭಿವೃದ್ಧಿ ಸಿದ್ಧಾಂತಗಳಿಗೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ಆಧಾರವಾಗಿದೆ. ಅಷ್ಟೇ ಅಲ್ಲದೆ ಇಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಯ ಅರ್ಥಶಾಸ್ತ್ರಜ್ಞರಿಗೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವು ಮಾದರಿ ಆಗಿದೆ. ಹೀಗೆ ನಾವು ಈ ತರಗತಿಯಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರದ 2ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ಸಿದ್ಧಾಂತ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಚರ್ಚಿಸಿದ್ದೇವೆ. ಈ ಪ್ರಶ್ನೆ ಸೆಮಿಸ್ಟರ್ ಪರೀಕ್ಷೆಯಲ್ಲಿ 12 ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿರುತ್ತೆ. ಧನ್ಯವಾದಗಳು.